ರೆಡಿ ಟು ಅರೆಸ್ಟ್ ಮಾಡಿ ನಮ್ಮನ್ನ ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ಮಾಡಿ. ಜೈಲುಗಳೆಲ್ಲ ಕರ್ನಾಟಕದಲ್ಲ ಜೈಲುಗಳೆಲ್ಲ ತುಂಬಿ ಇವತ್ತು ಜೈಲುಗಳಿರ್ತಕ್ಕಂಥ ನಮ್ಮವ್ರೆ SC ST OBC ಮೈನಾರಿಟೀಸ್ ಎಲ್ಲಿ ಮೇಲ್ವರ್ಗವ್ರು ಯಾರಿದ್ದಾರೆ? ಯಾರಿಲ್ಲ. ಮೇಲೂ ಇರೋದೇ ಸ್ಟ್ರಾಟಜಿಸ್ ತಗೊಂಡ್ರೆ ನಾವು ನಮ್ಮ ಜನಾಂಗನೇ ಜೈಲುಗಳಿಗೆ ಅರೆಸ್ಟ್ ಆಗಿರೋದು. ಇವತ್ತು ಈ ಜಿಲ್ಲೆಯಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಬಂಧುಗಳೇ. ನಾನು ನೇರವಾಗಿ ಹೇಳ್ತೀನಿ, ಚಿಂತಾಮಣಿ ತಾಲೂಕಲ್ಲಿ ನಮ್ಮವರಿಗೆ ರಕ್ಷಣೆ ಇಲ್ಲ. 30 ಜನ ಸಾಯಿಸಿದ್ದಾರೆ. ಅದು ಕಂಬಾಲ್ಪಲ್ಲಿ ಬಿಲ್ಲಾಂಡ್ನಲ್ಲಿ ನಡೆದಂತ ಘೋರ ಅಪರಾಧ ವರ್ಲ್ಡ್ಗೆ ಗೊತ್ತಾಗಿದೆ, ಪ್ರಪಂಚಕ್ಕೆ ಗೊತ್ತಾಗಿದೆ. ಅಲ್ಲಿ ಸಾಯಿಸಿರೋರು ಇವತ್ತು ರೋಡ್ಗಳಲ್ಲಿ ಓಡಾಡ್ತಾ ಇದ್ದಾರೆ, ಅಪರಾಧಿಗಳು ಓಡಾಡ್ತಾ ಇದ್ದಾರೆ. ನೀವು ಯಾರು ಅರೆಸ್ಟ್ ಮಾಡಿದ್ದೀರಾ? ಕೋರ್ಟ್ ನೋಡಿದ್ರೆ ಕೋರ್ಟ್ ಸಾಕ್ಷಿಗಳಿಲ್ಲ ಅಂತ ಕೋರ್ಟ್ ಡಿಸ್ಮಿಸ್ ಮಾಡಿದೆ ಕೇಸ್. ಈ ತರ ನಾವು ಹೇಳ್ತಾ ಇದ್ರೆ ಮೀಸಲಾತಿ, ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಇದು ನಿಮಗೆ ಕೊನೆ ಎಚ್ಚರಿಕೆ ಅಂತ ಹೇಳ್ತಾ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಿದೆ. ಜೈ ಭೀಮ್, ಜೈ ಭಾರತ್. ನಮಗೆ ಅವಕಾಶ ಶತಮಾನಗಳಿಂದ ಶೋಷಣೆಯಲ್ಲಿ ಬೆಂದವನೇ, ಮುತ್ತಾತರಿಂದ ಗೀತವ ಮಾಡಿದವನೇ, ಜಗಜೀವಿಯೇ ಮಾದಿಗಣ್ಣ, ಹೋಗವಿಲ್ಲದ ಜೋಗಿಯಣ್ಣ, ಮಾತನಾಡದೆ ಮಾದಿಗಣ್ಣ, ಮೌನವೆಷ್ಟ ದಿನ ಬರೋ ನಮ್ಮಣ್ಣ, ಮಹಾಪುರುಷನ ನಿಮ್ ಕೈಲಾಗಿಲ್ಲ. ಹಾಗಾದ್ರೆ ಏನಕ್ಕೆ ಇಷ್ಟು ಕೋಟಿ ಖರ್ಚು ಮಾಡಿದ್ರಿ? ನೀವು ಏನಕ್ಕೆ ಇಷ್ಟು ಕೋಟಿ ಖರ್ಚು ಮಾಡಿದ್ರಿ? ಇವತ್ತೇನು ಮಾಡೋಕ್ಕಾಗಿಲ್ಲ. ಅದನ್ನ ಅಡ್ಡ ಇಟ್ಕೊಂಡು ಇವತ್ತು ನಮ್ಮ ದಿಕ್ಕು ತಪ್ಪಿಸ್ತಾ ಇದ್ದೀರಾ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಇವತ್ತು ನೋಡಿ, ನೀವು ಇವತ್ತು ಇಡೀ ರಾಜ್ಯದಲ್ಲಿ ಹುಡುಕ್ರಿ, ಈ ನಮ್ಮ ಸಮಾಜದವರು ಯಾರೋ IAS ಆಫೀಸರ್ ಆಗಲಿ, IPS ಆಫೀಸರ್ ಆಗಲಿ, ಯಾವ ತಹಸೀಲ್ದಾರ್ ಆಗಲಿ, AC ಆಗಲಿ, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇವತ್ತು ನಮ್ಮ ಜನಾಂಗ ಇಲ್ಲ. ನಾವೇನು ಓಟ್ ಹಾಕಿಲ್ವ? ನಾವು ನಮ್ಮ ತಾತನ ಕಾಲದಿಂದ ಕಾಂಗ್ರೆಸ್ ಓಟ್ ಹಾಕೊಂಡು ಬಂದಿರೋದು. ನಾವು ಏನು ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಅವ್ರು? ನೀವು ಅಧಿಕಾರಕ್ಕೆ ಬಂದ ಮೇಲೆ ಏನು 2.5 ವರ್ಷ ಆಯಿತು. ಮತ್ತು ಆದೇಶ ಮಾಡಿ 1 ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಮಾಡಿ. ಇದುವರೆಗೂ ನಮ್ಗೆ ಯಾರು ನ್ಯಾಯ ಕೊಡಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯ ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ದಯವಿಟ್ಟು ಈ ಮಾದಿಗರ ಮೇಲೆ ಏನಾದರೂ ನಿಮ್ಗೆ ಕರುಣೆ ಇದ್ರೆ, ಈ ಅಸ್ಪೃಶ್ಯರ ಮೇಲೆ ಕರುಣೆ ಇದ್ರೆ ದಯವಿಟ್ಟು ಇದನ್ನು ಆದೇಶನ ಜಾರಿ ಮಾಡಿ ಕೂಡಲೇ ನೀವು ಒಳ್ಳೆ ಒಂದು ಏನು ಸಮಾಜವಾದಿ ಮತ್ತೆ ಇವತ್ತು ನೀವು ಹಿಂದುಳಿದವರ ನಾಯಕರಂತ ಏನು ಕರಿತಾ ಇದ್ದೀರಾ ಅದು ಸರಿ ಅನಿಸ್ತದೆ. ಇಲ್ಲಾಂದ್ರೆ ಅದು ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ನಾವು ಇಷ್ಟೊಂದು ಜನ ಇವತ್ತು ಅರೆಬೇತಲೆಗ ಈಗ ಹೆಣ್ಮಕ್ಳ ಮುಂದೆ ನಾವು ಬಟ್ಟೆ ಬಿಚ್ಚಿದ್ದೀವಿ. ಅರ್ಥ ಮಾಡ್ಕೊಬೇಕು ಸಿದ್ದರಾಮಯ್ಯನವರು. ಯಾಕಂದ್ರೆ ನಾವು ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ವಿ. ಅಟ್ಲೀಸ್ಟ್ ನಮಗಂತೂ ಏನು ಸಿಗಲ್ಲ, ನಮ್ಮ ಮಕ್ಕಳಿಗಾದ್ರೂ ನ್ಯಾಯ ಸಿಗಲ್ಲ ಅಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಅದು ನೀವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ಈ ಸಮಾಜಕ್ಕೆ ಏನಾದರೂ ನ್ಯಾಯ ಕೊಡ್ಬೇಕಂತಿದ್ರೆ ನಿಮ್ಗೆ ಮನಸ್ಸಿದ್ರೆ, ಯಾಕಂದ್ರೆ ಈಗ ನೆಕ್ಸ್ಟ್ TPS ಇದೆ, ZP ಎಲೆಕ್ಷನ್ಗಳಿದೆ, ನಾವು ಬುದ್ಧಿ ಕಲಿಸ್ತೀವಿ, ಅದು ನಮ್ಗೆ ಗೊತ್ತಿದೆ. ಅದಕ್ಕೆ ನಾವು ಹೇಳೋದು, ದಯವಿಟ್ಟು ನೀವು ಈ ಒಂದನ್ನ ನಾವೇನಿವತ್ತು ಮೆಮೊರಾಂಡಮ್ ಕೊಡ್ತಾ ಇದೀವಿ ನಿಮಗೆ. ಇಡೀ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ವಿ. ದಯವಿಟ್ಟು ಅದನ್ನು ಕೂಡಲೇ ತಗೊಂಡು ನೀವು ಈ ಜನಾಂಗಕ್ಕೆ ನ್ಯಾಯ ದೊರಕಿಸ್ಕೊಡ್ತೀರ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೇನೆ. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಏನು ಹೋರಾಟ ಮಾಡ್ತೀವೋ ನಮಗೂ ಗೊತ್ತಿಲ್ಲ. ಆಮೇಲೆ ನಾವು ಕೇಸ್ಗಳು ಹಾಕಿದ್ರೂ ಪರವಾಗಿಲ್ಲ, ನಮ್ಮ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾವೆಲ್ಲಕ್ಕೂ ರೆಡಿ ಇದ್ದೀವಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಅವರಲ್ಲಿ ಕೇಳ್ಕೊಳ್ತೇನೆ.
ಖಂಡಿಸ್ತಾ ಇರ್ತಕ್ಕಂಥದ್ದು ಚಿತ್ರಣ ಮಾನ್ಯ ಸಿದ್ದರಾಮಯ್ಯರಿಗೆ ಗೊತ್ತಾಗಬೇಕು. ಸಿದ್ದರಾಮಯ್ಯವರು ನಮ್ಮ ಸಹೋದರ ಹೇಳಿದಂಗೆ ನಾನು ಜನಪರವಾಗಿದ್ದೇನೆ, ಸಮಾಜವಾದಿಯಾಗಿದ್ದೀನಿ ಅನ್ನೋದಕ್ಕೆ ಇದು ವಿರುದ್ಧವಾದಂತಹ ಹೋರಾಟ ನಮ್ಮ ಈ ಸಾಮಾಜಿಕ ಸಮಾಜದ ಹೋರಾಟ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ತೀವ್ರವಾದಂತಹ ಸ್ವರೂಪ ಪಡೆಯುತ್ತೆ. ಈ ಒಂದು ಏನು ಆಗಸ್ಟ್ 24 ಆಗಸ್ಟ್ ಅಲ್ಲಿ ಮಾಡ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶನ ಜಾರಿ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಅನಾಹುತಗಳಿಗೆ ಸಿದ್ದರಾಮಯ್ಯ ನೇರ ಕಾರಣ ಅಂತ ಈ ವಿಚಾರವನ್ನ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ತೆಲಂಗಾಣದಲ್ಲಿ ಮಾಡುವಂತ ಮಾದಿಗರ ಹೋರಾಟಕ್ಕೆ ಸಿಕ್ಕಂತ ಜಯ ಕರ್ನಾಟಕದ ಯಾಕೆ ಸಿಗ್ತಾ ಇಲ್ಲ? ನೀವು ಏನ್ ಮಾಡ್ತಾ ಇದ್ದೀರಾ? ನೀವು ಮೋಸ ಮಾಡ್ತಾ ಇದ್ದೀರಾ. ನಮಗೆ ಮಾದಿಗರಿಗೆ ಮೋಸ ಮಾಡಿ 30 ವರ್ಷಗಳಿಂದ ಅನ್ಯಾಯ ಮಾಡ್ತಾ ಇದ್ದೀರಾ. ಇದನ್ನ ಅರ್ಥಕೊಂಡು ಯಾವುದೇ ಇನ್ನು ವರದಿಗೆ ಆದೇಶ ನೀಡದೆ ಈ ಒಂದು ಏನು ನಾಗಮೋಹನ್ ದಾಸ್ ಅವರ ವರದಿ ಮತ್ತು ಸದಾಶಿವ ವರದಿಯನ್ನು ಆಧಾರ ಇಟ್ಕೊಂಡು ನಮಗೆ ಆಗಸ್ಟ್ 15 ಆದೇಶ ಮಾಡಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಮಾದಿಗರ ಸ್ವರೂಪ ಬಹಳ ತೀವ್ರವಾಗಿರುತ್ತೆ ಅಂತ ಎಚ್ಚರಿಕೆ ನೀಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಮಾದಿಗ. ಶಿಕ್ಷೆ ಅಲ್ಲ, ನೀವು ಹೇಳಿರೋ ಮಾತು ಕೊಡಿ ನಮ್ಗೆ. ನೀವು ಕೊಡೋದು ಬಿಟ್ಟು ನೀವು ಯಾವ್ಯಾವುದು ಮುಂದಕ್ಕೆ ಹಾಕೊಂಡು ಹೋದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನಾವು ನಮ್ಮ ಮುಖಂಡರು ಹೇಳಿದಾಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡಿ ನಮ್ಮ ಹಕ್ಕನ್ನು ಪಡೆಯಲು ನಾವು ಸಿದ್ಧರಾಗಿರ್ತೇವೆ. ನೀವೇನೇ ಮಾಡಲಿ ನಾವು ಸಿದ್ಧರಾಗಿರ್ತೇವೆ ಅಂತ ಹೇಳಿ 2 ಮಾತನ್ನು ಹೇಳಿ ನನ್ನ ಮಾತು. ಜೈ ಭೀಮ್, ಜೈ ಮಾದಿಗ. ಒಂದು ಕಾರ್ಯಕ್ರಮ ರೂಪಿಸಿ ಜಿಲ್ಲಾಧಿಕಾರಿಗಳು ನೋಡಬೇಕು, ನಮ್ಮ ಪರಿಸ್ಥಿತಿ ಸರ್ಕಾರಕ್ಕೆ ಗಮನ ಕೊಡೋದಕ್ಕೆ ಅವಕಾಶ ಕೊಡಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಿದ್ದಕ್ಕೆ ನಮ್ಮ DSP ಸಾಹೇಬರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ ಎಲ್ಲರೂ ಮತ್ತು ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ಎಲ್ಲರೂ ಸೇರ್ಕೊಂಡು ಇವತ್ತು ಡಿ ಶರ್ಬರ್ಗ್ ಅವರು ಇವತ್ತು ಏನು ತಿಂದೇನೆ ಇಷ್ಟೊತ್ತು ನಮಗೋಸ್ಕರ ಕಾದಿದ್ದಾರೆ. ನಮಗೆಲ್ಲ ಒಂದು ಏನು ನಮ್ಮ ಪ್ರೊಟೆಕ್ಷನ್ ಸಹ ಪೊಲೀಸಿಂದ ಬಂದಿದೆ. ಅದರಿಂದ ದಯವಿಟ್ಟು ನಾವೆಲ್ಲರೂ ಇವತ್ತು ಸಾವಧಾನವಾಗಿ ಇವತ್ತು ಸೇರಿದ್ದೀವಿ. ಇದು ಸರ್ಕಾರಕ್ಕೆ ನಮ್ಮ ಸಾಹೇಬರು ಕಳಿಸ್ಕೊಡ್ಬೇಕಂತ ಹೇಳ್ತಾ ಇದೊಂದು ಮೆಮೊರಂಡಮ್ನ ನಾನು ಓದಿ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿ ವಿಧಾನಸೌಧ ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ರವರ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ದಿನಾಂಕ 1/8/2025 ಜನಾಕ್ರೋಶ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವ ಮೂಲಕ ಆಗ್ರಹ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಸಮಸ್ತ ಜನರು ಈ ಮೂಲಕ ತಮ್ಮಲ್ಲಿ ಗಮನಕ್ಕೆ ಬಯಸುವುದೇನೆಂದರೆ ಪರಿಶಿಷ್ಟ ಜಾತಿಗಳ ಸಮುದಾಯದ ಒಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ನೆನೆಗುದಿಗೆ ಬಿದ್ದಿದೆ. ಈ ಸಮಾನತೆಯನ್ನು ಸರಿಪಡಿಸಲು ದಿನಾಂಕ 1/8/2024 ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಸಮುದಾಯಗಳಿಗೂ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ನೀಡಿದೆ. ಆದರೆ ಕರ್ನಾಟಕ ಸರ್ಕಾರವು ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ಈ ವಿಳಂಬ ನೀತಿಯಿಂದ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು, ಉದ್ಯೋಗಾಂಕ್ಷಿಗಳು, ಕಾರ್ಮಿಕರು ಮತ್ತು ಮಹಿಳೆಯರು ಹಾಗೂ ಒಟ್ಟಾರೆ ಸಮಾಜದ ನಮ್ಮ ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪು ತರುವಾಯ ಹರಿಯಾಣ, ತೆಲಂಗಾಣ, ಆಂಧ್ರಪ್ರದೇಶ ಸರ್ಕಾರಗಳು ತುರ್ತು ನಿಗಾ ವಹಿಸಿ ತಮ್ಮ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಮೇಲ್ಪಂಕ್ತಿ ಆಗಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ತೀವ್ರವಾದ ವಿಳಂಬ ನೀತಿ ಅನುಸರಿಸುತ್ತಿದ್ದು ಪರಿಶಿಷ್ಟ ಜಾತಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಮಾದಿಗ ಮತ್ತು 29 ಉಪಜಾತಿಗಳಲ್ಲಿ ತೀವ್ರ ಜನಾಕ್ರೋಶಕ್ಕೆ ಕಾರಣವಾಗಿದೆ. ನಾಗಮೋಹನ್ ದಾಸ್ ಆಯೋಗವನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ಸಹಕಾರ ನೀಡುತ್ತಿಲ್ಲ. ಪರಿಶಿಷ್ಟ ಜಾತಿಗಳ ನಡುವೆ ಮೀಸಲಾತಿಯು ಹಂಚಿಕೆಯಲ್ಲಿ ಉಂಟಾಗಿರುವ ಅಸಮಾನತೆ ಮತ್ತು ಸಮುದಾಯಗಳ ನಡುವಿನ ಹಿಂದುಳಿಕೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಆಯೋಗ ಎಲ್ಲ ಇಲಾಖೆಗಳಿಗೆ ಅಗತ್ಯ ಮಾಹಿತಿಯನ್ನು ಜನವರಿಯಲ್ಲಿ ಕೇಳಿತ್ತು. ಆದರೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದಾಗಿ 6 ತಿಂಗಳಾದರೂ ಸರಿಯಾದ ಮಾಹಿತಿ ಆಯೋಗಕ್ಕೆ ಬಂದಿಲ್ಲ. ಮಂಡಲಗಳ ಅಧಿವೇಶನ ಆರಂಭವಾಗುತ್ತಿದ್ದು ಸರ್ಕಾರ ನಿರ್ಲಕ್ಷ್ಯ, ವಿಳಂಬ ಧೋರಣೆ ಬಗ್ಗೆ ಜನಾಕ್ರೋಶ ಉಗ್ರ ಸ್ವರೂಪ ತಾಳುವುದು ನಿಶ್ಚಿತ ಎಂದು ಈ ಮೂಲಕ ಎಚ್ಚರಿಸುತ್ತೇವೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಬೇಕು. ಒಂದು ವೇಳೆ ಸರ್ಕಾರವು ಈ ಗಡುವಿನೊಳಗೆ ತಮ್ಮ ಬೇಡಿಕೆಯನ್ನು ಈಡೇರಿಸಲು ವಿಫಲವಾದರೆ ನಮ್ಮ ಹಕ್ಕುಗಳಿಗಾಗಿ ಕರ್ನಾಟಕದಾದ್ಯಂತ ಇರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು
ಕಾರ್ಮಿಕರು, ವಕೀಲರು, ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರು ಒಗ್ಗೂಡಿ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸುವುದು ಅನಿವಾರ್ಯವಾಗುತ್ತದೆ ಎಂಬುದನ್ನು ತಮ್ಮ ಗಮನದಲ್ಲಿ ಇರಲಿ ಅಂತ ಈಗ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಅದು ಈಗ ಪ್ರತಿಗಳನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೌರವಾನ್ವಿತ ರಾಜ್ಯಪಾಲರು ಹಾಗೂ ನಮ್ಮ ಸಮಾಜ ಕಲ್ಯಾಣ ಸಚಿವರಿಗೆ ಈ 3 ಜನಕ್ಕೂ ಕೊಡ್ತಾ ಇದ್ವಿ. ದಯವಿಟ್ಟು ಇದು ನಮ್ಮ ಸಾಹೇಬರು ಸರ್ಕಾರಕ್ಕೆ ಯಾರ್ಯಾರಿಗೆ ಹೋಗ್ಬೇಕು ಅದನ್ನು ಕೂಡಲೇ ಇದನ್ನು ಕಳಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ವತಿಯಿಂದ ಈ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ತಮ್ಮ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೌರವಾನ್ವಿತ ರಾಜ್ಯಪಾಲರಿಗೆ, ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮನವಿಯನ್ನು ಕೊಡಬೇಕು ಅಂತೇಳ್ಬಿಟ್ಟು ಈ ಮನವಿಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ತಮ್ಮೆದುರಿಗೆ ಶ್ರೀಯುತ ಗಂಗಾಧರ್ ಅವರು ಓದಿ ಆ ಮನವಿಯನ್ನು ಈಗ ನನ್ನ ಕಡೆ ಕೊಟ್ಟಿದ್ದಾರೆ. ಈ ಮನವಿಯನ್ನು ನಾವು ಸರ್ಕಾರಕ್ಕೆ ಕೂಡಲೇ ಇಮೇಲ್ ಮುಖಾಂತರ ಕಳಿಸ್ಕೊಡೋಂಥ ಕೆಲಸ ಮಾಡ್ತೀವಿ. ಅದರ ಪ್ರತಿಯನ್ನು ನಿಮಗೆ ಕೊಡ್ತೀವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲೂ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಏನು ಆಯೋಗ ಇದೆ, ಆಯೋಗ ಏನು ರಚನೆಗೊಂಡಿದೆ, ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಎಲ್ಲ ಕುಟುಂಬಗಳನ್ನು ಅಂದರೆ 101 ಜಾತಿ ಏನಿದ್ದಾವೆ 101 ಜಾತಿಯ ಕುಟುಂಬಗಳನ್ನು ಕೂಡ ಸಮೀಕ್ಷೆ ಮಾಡಬೇಕು ಅಂತ ಆದೇಶ ಕೊಟ್ಟಿತ್ತು. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಸಮೀಕ್ಷೆಯನ್ನು ನಾವು ಮುಗಿಸಿದ್ವಿ. ಎಲ್ಲ ಮನೆಗಳಲ್ಲೂ ಕೂಡ ಎಲ್ಲ ಅಂದರೆ ಯಾವುದು ಈ 101 ಜಾತಿ ಬರುತ್ತೆ ಆ ಎಲ್ಲ 101 ಜಾತಿಗಳು ಕೂಡ ಕುಟುಂಬಗಳು ಅಂದರೆ ಎಲ್ಲ ಊರಿಗೂ ಕೂಡ ಗಣತಿದಾರರು ಹೋಗಿಬಿಟ್ಟು ಅದನ್ನು ಮುಗಿಸಿ ನಮ್ಮ ರಿಪೋರ್ಟು ನಮ್ಮ ಜಿಲ್ಲೆದು ಸಮೀಕ್ಷೆ ಮುಗಿಸಿರ್ತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ. ನಾವು ಇದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಜಾತಿಗಳ ಒಂದು ಪಟ್ಟಿ ಇದೆ ನಮಗೆ ಅಧಿಕೃತವಾಗಿ ಮತ್ತು ಈ ಸಮೀಕ್ಷೆ ಆಗೋದಕ್ಕಿಂತ ಮುಂಚಿತವಾಗಿಯೂ ಕೂಡ ನಾನು ಒಮ್ಮೆ ನಿಮ್ಮೆಲ್ಲರನ್ನು ಕೂಡ ಸಭೆ ಕರೆದು ಈ ಸಮೀಕ್ಷೆಯ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ವಿಷಯದಲ್ಲೂ ಕೂಡ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡಿ ಆಮೇಲೆ ನಂತರದಲ್ಲಿ ನಾವು ಸಮೀಕ್ಷೆಯನ್ನು ಮಾಡಿವು. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮುಟ್ಟಿತು. ಗಣತಿದಾರರು ಸಮೀಕ್ಷೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿಯೂ ಕೂಡ ಯಾವ ರೀತಿ ನೀವು ಮಾಹಿತಿಯನ್ನು ಕೊಡಬೇಕು ಎಂಬತಕ್ಕಂಥ ವಿಷಯದಲ್ಲಿ ಕೂಡ ನೀವು ಮಾಹಿತಿಯನ್ನು ಕೂಡ ಗಣತಿದಾರರಿಗೆ ಕರೆಕ್ಟಾಗಿ ನೀವು ಕೊಟ್ಟಿದ್ದೀರಾ, ಗೊತ್ತಾಯ್ತಲ್ಲ. ಆಮೇಲೆ ಉಪಜಾತಿಗಳನ್ನು ಬರೆಸಬೇಕಾದ್ರೂ ಕೂಡ ಯಾವ ರೀತಿ ನೀವು ಬರೆಸಬೇಕು ಎಂಬತಕ್ಕಂಥದ್ದನ್ನು ಕೂಡ ನಿಮಗೆಲ್ಲ ಹೇಳಿದ್ದು. ಆ ಮೂಲಕವಾಗಿ ತಾವೆಲ್ಲರೂ ಕೂಡ ಆಯಾ ಕುಟುಂಬಗಳು ಏನಿದ್ದಾವೆ ಅವರು ಸಮೀಕ್ಷೆ ಬಂದಂಥ ಕಾಲಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಸಮೀಕ್ಷೆ ನಮ್ಮ ಜಿಲ್ಲೆದು ಮುಗಿಸಿದೆ. ಹಾಗಾಗಿ ನಮ್ಮ ಸಮೀಕ್ಷಾ ವರದಿಯನ್ನು ಕೂಡ ನಾವು ಸರ್ಕಾರಕ್ಕೆಲ್ಲ ಆನ್ಲೈನಲ್ಲೇ ಇರೋದರಿಂದ ಅವರಿಗೆ ಸರ್ಕಾರದಕ್ಕೆ ಮಾಹಿತಿ ಇದು ಇದೆ. ಆದರೂ ಕೂಡ ಇದು ನೀವು ಕೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಜಾರಿಗೆ ತರ್ತಕ್ಕಂಥ ವಿಷಯದಲ್ಲಿ ಸರ್ಕಾರಕ್ಕೆ ಇದನ್ನು ನಮ್ಮ ಮನವಿಯನ್ನು ತಲುಪಿಸಬೇಕು, ಸರ್ಕಾರ ಇದನ್ನು ಜಾರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಏನು ಹೇಳ್ತಾ ಇದ್ದೀರಾ. ಹಾಗಾಗಿ ತಮ್ಮ ಏನು ಈ ವಿಷಯಗಳಿದೆ ಈ ವಿಷಯವನ್ನು ನಾನು ಜರೂರಾಗಿ ಸರ್ಕಾರಕ್ಕೆ ಕಳಿಸ್ಕೊಡೋಂಥ ಕೆಲಸವನ್ನು ಖಂಡಿತ ನಾನು ಮಾಡ್ತೀನಿ. ನೀವು ಮಾರ್ನಿಂಗು ಬೆಳಿಗ್ಗೆಯಿಂದಲೂ ಕೂಡ ನಾನು ಬೆಳಿಗ್ಗೆನೂ ಕೂಡ ಇದ್ದೇ ಇಲ್ಲೇನೆ, ಗೊತ್ತಾಯ್ತಲ್ಲ. ನೀವು ಎಲ್ಲ ಹೋರಾಟದ ಇದರಲ್ಲಿ ಎಲ್ಲ ಘೋಷಣೆಗಳನ್ನು ಮಾಡ್ತಿದ್ರಿ. ನಾನು ಮನವಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತಲೇ ಭಾಳಷ್ಟು ಕಾದೆ, ಬಟ್ ಇನ್ನು ಜನ ಸೇರಿರಲಿಲ್ಲ ನೀವಿನ್ನೋವಾಗ, ಗೊತ್ತಾಯ್ತಲ್ಲ. ಹಾಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕೂಡ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದರು. ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಮಂಚನಹಳ್ಳಿ ತಾಲೂಕಿಗೂ ಕೂಡ ಹಲವಾರು ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಹಾಸ್ಟೆಲ್ಗಳು ಈ ಥರ ಭೇಟಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದ್ದಿದ್ದರಿಂದ ಅವರು ಬಂದಿದ್ದರು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ರಿಸೀವ್ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಮತ್ತು ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದು. ಅಷ್ಟರೊಳಗಡೆ ಮೇಡಮ್ರವರಿಗೆ ತಿಳಿಸಿ ನಾನು ಈ ಮನವಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದೆ. ಅಷ್ಟರೊಳಗೆ ನೀವೆಲ್ಲ ಊಟ ಮಾಡ್ತಿದ್ರಿ, ಹಾಗಾಗಿ ಎಲ್ಲ ಊಟ ಮುಗಿಸಿದ ಮೇಲೆ ಬಂದ್ರಾಯ್ತು ಅಂತೇಳಿ ನಾನು ಈಗ ಬಂದಿದ್ದೀನಿ. ನೀವೆಲ್ಲರೂ ಕೂಡ ಶಾಂತಿಯುತವಾಗಿ ಜಿಲ್ಲಾಡಳಿತದ ಜೊತೆಯಲ್ಲಿ ನೀವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಏನು ಮನವಿ ಇದೆ ಈ ಮನವಿಯನ್ನು ಕೂಡಲೇ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮುಖಂಡರುಗಳು ಕೂಡ ಸೇರಿ ಇವತ್ತು ಮನವಿಯನ್ನು ನನಗೆ ಸಲ್ಲಿಸ್ತಾ ಇದ್ದೀರಾ. ಹಾಗಾಗಿ ನಾನು ಕೂಡಲೇ ಕೂಡಲೇ ಇದನ್ನು ನಾನು ಸ್ಕ್ಯಾನ್ ಮಾಡಿಸಿ ಸರ್ಕಾರಕ್ಕೆ ಈ ಮನವಿಯನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ತಾವೆಲ್ಲರೂ ಕೂಡ ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಶಾಂತತೆಯನ್ನು ಕಾಪಾಡಿಕೊಂಡಿದ್ದಕ್ಕೆ ಜಿಲ್ಲಾಡಳಿತದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ